ಸ್ನೇಹಿತರೆ, ಈ ಹೋಮಿಯೋ ಔಷಧವಾಗಿ ನಾವು ಜ್ವರಕ್ಕೆ ಏನು ಬಳಸ್ಕೋಬಹುದು ನೋಡಿ. ಯಾವುದೇ ನಮ್ಮ ದೇಹ ಉಷ್ಣತ 98.4 ಫಾರೆನ್ ಹೀಟ್ ಇಲ್ಲಾಂದ್ರೆ 37 ಡಿಗ್ರೀಸ್ ಟೆಂಪರೇಚರ್, ಇದಕ್ಕಿಂತ ಮೀರಿದ್ರೆ ಏನಾಗ್ತದೆ, ಅದು ಜ್ವರ ಅಂತ ಕರಿತೀವಿ. ಜ್ವರ ಯಾಕೆ ಬರುತ್ತಂದ್ರೆ ನೋಡಿ, ನಮ್ಮ ಒಳಗಡೆ ಯಾವುದೇ ಈ ಬ್ಯಾಕ್ಟೀರಿಯಾಗಳು, ವೈರಸ್ಗಳು ದೇಹ ಒಳಗಡೆ ಸೇರ್ಕೊಂತದೆ. ಕೆಟ್ಟ ಬ್ಯಾಕ್ಟೀರಿಯಾ, ಕೆಟ್ಟ ವೈರಸ್ಗಳು, ಅದನ್ನೆಲ್ಲ ಸಾಯಿಸ್ಬೇಕಂದ್ರೆ ಏನ್ ಬೇಕು, ನಮ್ಮ ದೇಹಕ್ಕೆ ಉಷ್ಣತೆ ಜಾಸ್ತಿ ಮಾಡ್ಕೋಬೇಕು. ಅದೇ ಯಾವುದೇ ಇನ್ಫೆಕ್ಷನ್ ಇರಲಿ, ಈ ವೈರಲ್ ಇನ್ಫೆಕ್ಷನ್ ಇಲ್ಲ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇದ್ರೆ ಖಂಡಿತವಾಗಿ ಜ್ವರ ಅನ್ನೋದು ದೇಹನೇ ಅದು ಉತ್ಪನ್ನ ಮಾಡ್ಕೊತದೆ. ದೇಹಕ್ಕೂ ಅದೊಂದು ಒಂಥರ ಇನ್ಸ್ಟ್ರೂಮೆಂಟ್ ತರ, ಅದು ಒಂದು ಪರಿಕರ. ಏನ್ ಮಾಡತ್ತಂದ್ರೆ ದೇಹ ಉಷ್ಣತನ ಜಾಸ್ತಿ ಮಾಡತ್ತೆ. ಜಾಸ್ತಿ ಮಾಡಿಕೊಂಡು ಆ ಉಷ್ಣತೆಯಿಂದ ಈ ಕೆಟ್ಟ ವೈರಸ್ಸು, ಕೆಟ್ಟ ಬ್ಯಾಕ್ಟೀರಿಯಾನು ಸಾಯಿಸ್ತದೆ. ಅವಾಗ ನಮ್ಮ ಇನ್ಫೆಕ್ಷನ್ ಇಂದ ನಾವು ಆಚೆ ಕಡೆ ಬರ್ತೀವಿ. ಅದು ಸಹಜವಾಗಿ ಆದಂತ ಪ್ರಕ್ರಿಯೆ. ಆದ್ರೆ ನಾವೇನ್ ಮಾಡ್ತೀವಿ, ಹೋಗಿ ಒಂದು ಇಂಗ್ಲಿಷ್ ಮೆಡಿಸಿನ್ ತಗೋತೀವಿ. ಈ ಇಂಗ್ಲಿಷ್ ಮೆಡಿಸಿನ್ ಏನಾಗ್ತದೆ ಗೊತ್ತಾ, ಅದರಲ್ಲಿರೋದು ನಿಯಂತ್ರಣ ಮಾತ್ರ ಅಷ್ಟೇ. ನಿಮ್ಮ ಫೀವರು ಅಂದ್ರೆ ಹೆಚ್ಚು ಉಷ್ಣತನು ಕಡಿಮೆ ಮಾಡುತ್ತೆ, ಖಂಡಿತವಾಗಿ ಬೇಗ ಕಡಿಮೆ ಮಾಡುತ್ತೆ. ಆದ್ರೆ ಅದರಿಂದ ಬೇರೆ ಬೇರೆ ಅಡ್ಡ ಪರಿಣಾಮಗಳು ತುಂಬಾ ಸ್ಟಾರ್ಟ್ ಆಗುತ್ತೆ. ಅದು ಒಳ್ಳೇದಲ್ಲ. ಅದಕ್ಕೋಸ್ಕರ ಇಂಗ್ಲಿಷ್ ಮೆಡಿಸಿನ್ ಅದ್ರ ಜೊತೆಗೆ ನಾವು ಹೋಗ್ಬಾರ್ದು. ಯಾವಾಗ್ಲೂ ಯಾವುದೇ ವ್ಯಾಧಿಗಾದ್ರೂ ಹೋಗ್ಬಾರ್ದು. ಒಂದೇನಂದ್ರೆ ಒಂದೇ ಅಲ್ಲಿ ಇರುವಂತ ಒಂದೇ ಅವಕಾಶ, ಒಂದೇ ಅದ್ಭುತವೇನಂದ್ರೆ ಅಲ್ಲಿ ಈ ಎಮರ್ಜೆನ್ಸಿ ಪರ್ಪಸ್, ಯಾವುದೇ ಆಕ್ಸಿಡೆಂಟ್ ಆಗಿ ಇನ್ನೊಂದಾಗಿ ಎಮರ್ಜೆನ್ಸಿ ಆಗಿದೆ, ಉಸಿರಾಟ ಆಗ್ತಾ ಇಲ್ಲ, ಪೂರ್ತಿ ನಿಂತೋಗುವಂತ ಪರಿಸ್ಥಿತಿ ಬಂದ್ರೆ ಅದಕ್ಕೆಲ್ಲ ಏನಾಗ್ತದೆ, ಅಲ್ಲಿ ನಿಮ್ಗೆ ಒಳ್ಳೆ ಒಳ್ಳೆ ಪರಿಕರಗಳಿದೆ. ಎಲ್ಲಿ ಮಾಡರ್ನ್ ಹಾಸ್ಪಿಟಲ್ಸ್ ಅಲ್ಲಿ, ಇಂಗ್ಲಿಷ್ ಮೆಡಿಸಿನ್ ಅಲ್ಲಿ ಅದು ಬಳಸ್ಕೊಳ್ಳಿ, ಅದು ಒಳ್ಳೇದು. ಅದು ಬಿಟ್ಟು ಯಾವುದೇ ಬೇರೆ ಬೇರೆ ಕಾಯಿಲೆಗಳಿಗೂ, ಇಂಥ ವೈರಸ್ ವ್ಯಾಧಿಗಳು, ಬ್ಯಾಕ್ಟೀರಿಯಾ ವ್ಯಾಧಿಗಳು, ಮತ್ತೆ ಈ ಲೈಫ್ ಸ್ಟೈಲ್ ಡಿಸೀಸಸ್ ಯಾವುದಕ್ಕೂ ಸಹ ನಾವು ಇಂಗ್ಲಿಷ್ ಮೆಡಿಸಿನ್ ಹೋಗ್ಬಾರ್ದು. ಅದು ಅರ್ಥ ಮಾಡ್ಕೊಳ್ಳಿ. ಸೊ ಆ ತರ ನೋಡ್ಕೊಂಡ್ರೆ ಸ್ನೇಹಿತರೆ, ಸೊ ಖಂಡಿತವಾಗಿ ಈ ಜ್ವರ ಸಮಯ ಬರುವಾಗ ಏನಾಗ್ತದೆ, ನಾವು ಏನ್ ಮಾಡ್ಬೇಕಂದ್ರೆ, ಈ ಜ್ವರ ಅನ್ನೋದು ಮೊದಲನೇದಾಗಿ ನಾನು ಹೇಳಿದ್ದೀನಿ, ಇದು ರೋಗ ಅಲ್ಲ, ರೋಗ ಲಕ್ಷಣ ಅಷ್ಟೇ. ರೋಗ ಅಂತ ತಿಳ್ಕೊಬಾರ್ದು. ಅದು ಇಂಗ್ಲಿಷ್ ವೈದ್ಯರು ಏನ್ ಮಾಡ್ತಾರೆ, ರೋಗ ಅಂತ ತಿಳ್ಕೊಂಡು ಅದಕ್ಕೆ ಮೆಡಿಸಿನ್ ಕೊಡ್ತಾ ಹೋಗ್ತಾರೆ. ನಿಮಗೆ ಜ್ವರ ಯಾಕೆ ಬಂದಿದೆ ಅಂತ ಕೇಳಲ್ಲ ಅವ್ರು. ಜ್ವರ ಯಾಕೆ ಬಂದಿದೆ ಅಂದ್ರೂ ಕೇಳಲ್ಲ. ಇಷ್ಟು ಡಿಗ್ರಿ ಟೆಂಪರೇಚರ್ ಇದೆಯಾ, ಇದು ತಗೊಳ್ಳಿ, ಈ ಪ್ಯಾರಾಸಿಟಮಲ್ ತಗೊಳ್ಳಿ, ಇನ್ನೊಂದು ತಗೊಳ್ಳಿ. ಸ್ವಲ್ಪ ದಿನ ಪ್ಯಾರಾಸಿಟಮಲ್ ಒಳ್ಳೇದಂತಾರೆ, ಇನ್ನು ಸ್ವಲ್ಪ ದಿನ ಆದ್ಮೇಲೆ ಅಂತಾರೆ, ಈ ಪ್ಯಾರಾಸಿಟಮಲ್ ಒಳ್ಳೇದಲ್ಲ, ನಾವು ಈಗಾಗಲೇ ತಿಳ್ಕೊಂಡಿದ್ವಿ, ಇದರಿಂದ ಬೇರೆ ಬೇರೆ ಅಡ್ಡ ಪರಿಣಾಮ ಇದೆ, ಅದನ್ನ ನಿಲ್ಲಿಸ್ಬಿಡಿ ಅಂತ ಹೇಳ್ತಾರೆ. ಇನ್ನು ಡೋಲೋ ಕೊಡ್ತೀವಿ ಅಂತ ಹೇಳ್ತಾರೆ. ಡೋಲೋ 650 ಕೊಡ್ತೀವಿ, ಡೋಲೋ 600 ಕೊಡ್ತೀವಿ, ಅದು ಒಳ್ಳೇದಂತ ಹೇಳ್ತಾರೆ. ಇನ್ನು ಸ್ವಲ್ಪ ದಿನ ಆದ್ಮೇಲೆ ಈ ಡೋಲೋ ಒಳ್ಳೇದಲ್ಲ, ಇದು ಏನೋ ಇದರಲ್ಲಿ ನಾವು ಕಂಡಿಡಿದೀವಿ, ಇದಾಗಿದೆ ಅದಾಗಿದೆ, ಒಳ್ಳೇದಲ್ಲ, ಅಡ್ಡ ಪರಿಣಾಮ ಜಾಸ್ತಿ ಆಗಿದೆ, ಅದನ್ನ ನಿಲ್ಲಿಸ್ಬಿಡಿ, ಇನ್ನೊಂದು ಕೊಡ್ತೀವಿ ಅಂತ ಹೇಳ್ತಾರೆ. ಈ ತರ ಮಾಡ್ಕೊಂಡ್ರೆ ಯಾವ್ದೋ ಅನಾರೋಗ್ಯ ಹೋಗತ್ತಾ, ಮತ್ತೆ ರೋಗ ಅನ್ನೋದು ಗುಣ ಆಗುತ್ತಾ ಸ್ನೇಹಿತರೆ. ರೋಗ ಅನ್ನೋದು ಮೂಲಭೂತದಿಂದ, ಅಂದ್ರೆ ರೂಟ್ಸ್ ಇಂದ ನಾವು ಬುಡಿಮೆದಿಂದ ನಾವು ತೆಗಿಬೇಕಾಗತ್ತೆ ರೋಗ ಅನ್ನೋದು. ಅದು ಮಾಡ್ಬೇಕಾಗಿರೋದು. ನಾನು ಈಗಾಗಲೇ ಹೇಳಿದ್ದೀನಿ, ರೋಗಿ ಲಕ್ಷಣಗಳಿಗೂ ನಾವು ಮೆಡಿಸಿನ್ ಕೊಡಬಾರ್ದು. ಯಾವಾಗಲೂ ಕೊಡಬೇಕಾಗಿರೋದು ರೋಗಿಗೆ ನೀವು ಚಿಕಿತ್ಸೆ ನೀಡಿ. ಅದು ಬಿಟ್ಟು ರೋಗ ಲಕ್ಷಣಗಳಿಗೆ ಚಿಕಿತ್ಸೆ ನೀಡ್ತಾ ಹೋದ್ರೆ ಅದು ಖಂಡಿತವಾಗಿ ಗುಣ ಆಗಲ್ಲ. ರೋಗ ಲಕ್ಷಣಗಳು ಏರುಪೇರು ಆಗ್ತದೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಒಬ್ಬರಿಗೆ ಒಂದೊಂದ್ ತರ ಇರ್ತದೆ, ಇನ್ನೊಬ್ರಿಗೆ ಇನ್ನೊಂದ್ ತರ ಇರ್ತದೆ. ಮತ್ತೆ ಆ ರೋಗ ಲಕ್ಷಣಗಳು ಯಾರು ಯಾವ ತರ ಇದೆ, ಯಾಕೆ ಈ ತರ ರೋಗ ಲಕ್ಷಣಗಳು ಬಂದಿದೆ, ಇದೆಲ್ಲ ತಿಳ್ಕೊಂಡಿದೆ ನೀವು ರೋಗಿಗೆ ಒಂದು ಮದ್ದು ಕೊಡ್ತಾ ಇದ್ರೆ ಆ ಮದ್ದು ಕೆಲಸ ಮಾಡಲ್ಲ, ಅಡ್ಡ ಪರಿಣಾಮ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಖಂಡಿತವಾಗಿ ರೋಗಿಗೆ ಮದ್ದು ಕೊಡಿ, ರೋಗ ಲಕ್ಷಣಕ್ಕೆ ಮದ್ದು ಕೊಡಕ್ ಹೋಗ್ಬಿಡಿ. ಅದು ಮೊದಲನೇದು. ಈ ಹೋಮಿಯೋಪತಿ ಅನ್ನೋದು ಆತರ ಕೆಲಸ ಮಾಡ್ತಾರೆ ಸ್ನೇಹಿತರೆ. ರೋಗಿ ಲಕ್ಷಣಗಲ್ಲ, ಸಿಂಪ್ಟಮ್ಸ್ಗೆಲ್ಲ ಕೊಡೋದು. ರೋಗಿಗೆ ಅಂದ್ರೆ ಆ ಪೇಷಂಟ್ಗೆ ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತದೆ. ಆ ಪೇಷಂಟ್ಗೆ ಈ ರೋಗ ಯಾಕೆ ಬಂದಿದೆ, ಏನ್ ಕಾರಣದಿಂದ ಬಂದಿದೆ, ಏನವರು ನೀರಲ್ಲಿ ಹೋಗಿ ನೆನೆಸ್ಕೊಂಡಿದ್ರ, ಅಂದ್ರೆ ಮಳೆಯಲ್ಲಿ ಪೂರ್ತಿ ಆಗಿದ್ರ, ಇಲ್ಲ ಯಾವುದೇ ಒಂದು ಒಳಗಡೆ ಯಾವುದೇ ಅವಯವ ಸ್ವಲ್ಪ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಅದರಿಂದ ಏನೋ ಇನ್ಫೆಕ್ಷನ್ ಆಗಿದೆಯಾ, ಈ ಬ್ಯಾಕ್ಟೀರಿಯಾ ಮತ್ತೆ ಈ ವೈರಸ್ ಏನಾದ್ರು, ಈ ಫೀವರ್ ಬರೋದೇ ವೈರಲ್ ಫೀವರ್ ಅಂತಂದ್ರೆ ಖಂಡಿತವಾಗಿ ವೈರಸ್ ಇಂದ ಬರುತ್ತೆ ಅಲ್ವಾ. ಸೊ ಈ ತರ ಇನ್ಫೆಕ್ಷನ್ ಆಗಿದೆಯಾ. ಸೊ ಈ ತರ ಎಷ್ಟೋ ಲಕ್ಷಣಗಳು ಅದ್ರ ಮಧ್ಯೆ, ಅಂದ್ರೆ ಆ ರೋಗಿ ಬಗ್ಗೆ ತಿಳ್ಕೊಬೇಕು, ಕೂಲಂಕುಷವಾಗಿ ತಿಳ್ಕೊಬೇಕು, ಅವ್ರ ಹತ್ರ ಚರ್ಚೆ ಮಾಡ್ಬೇಕು. ಚರ್ಚೆ ಮಾಡಿದ್ರೆ 50% ಕಡಿಮೆ ಆಗುತ್ತೆ ರೋಗ, ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು 50% ಯಾವುದೇ ಒಂದು ಮದ್ದು ಕೊಡಿ, ಹೋಮಿಯೋಪತಿ ಕೊಡಿ, ನ್ಯಾಚುರೋಪತಿ ಕೊಡಿ, ಇಲ್ಲಾಂದ್ರೆ ಆಯುರ್ವೇದ ಕೊಡಿ, ಇನ್ನೊಂದು ಯಾವುದೇ ಕೊಡಿ, ಖಂಡಿತವಾಗಿ ಗುಣ ಆಗತ್ತೆ ಅಲ್ವಾ. ಏನು ಕೊಟ್ಟಿಲ್ಲ, ಸುಮ್ಮನೆ ಒಂದು ಪಿಲ್ಸ್ ಕೊಡಿ. ಬೇರೆ ಅಂದ್ರೆ ಒಂದು ಹೇಳ್ಬೇಕಂದ್ರೆ ಪ್ಲೆಸಿಬೋ ಎಫೆಕ್ಟ್ ಅಂತ ಇರ್ತಾ ಇರ್ತೀವಿ. ಅಂದ್ರೆ ಒಂದು ನೀರು ಕೊಡಿ. ಈಗ ಶಿರಡಿ ಸಾಯಿ ಅವ್ರು ಕೊಡ್ತಾ ಇರ್ತಾರೆ, ಏನಂತ ಒಂದು ವಿಭೂತಿ ಕೊಡ್ತಾರೆ, ಇಲ್ಲಾಂದ್ರೆ ಒಂದು ನೀರು ಕೊಡ್ತಾರೆ ಅವ್ರ ಕೈಯಿಂದ. ಇದು ಕುಡಿಯಪ್ಪ, ನಿಮ್ಗೆ ಇದು ವಿಭೂತಿ ತಗೊಲೆಪ್ಪ, ಒಂದು ಲೋಟ ಗ್ಲಾಸ್ ಅಲ್ಲಿ ಒಂದು ಗ್ಲಾಸ್ ನೀರಲ್ಲಿ ಸ್ವಲ್ಪ ಒಂದು ಪಿಂಚು ಇದು ವಿಭೂತಿ ಹಾಕೊಂಡು ಕುಡಿ, ನಿಮ್ಗೆ ಒಳ್ಳೇದಾಗತ್ತ ಹೋಗಿ ಅಂತ ಕಲಿಸ್ತಾರೆ. ಅದು ಗುಣ ಆಗತ್ತೆ. ಮತ್ತೆ ಯಾವ ತರ ಗುಣ ಆಗತ್ತೆ, ಏನು ಇಲ್ಲ. ನಮ್ಮ ಒಳಗಡೆ ಎಲ್ಲಾ ಇದೆ. ನಮ್ಮ ದೇಹ ಒಳಗಡೆ ಇಡೀ ಪ್ರಪಂಚ, ಇಡೀ ವಿಶ್ವನೇ ಇದೆ, ಈಗಾಗಲೇ ತಿಳ್ಕೊಂಡಿದ್ವಲ್ಲ. ಅಂದ್ರೆ ಅರ್ಥ ಏನು, ನಮ್ಮ ದೇಹ ಒಳಗಡೆ ಎಲ್ಲಾ ದೊಡ್ಡ ಕೆಮಿಕಲ್ ಫ್ಯಾಕ್ಟರಿ ಇದೆ ನಮ್ಮ ಒಳಗಡೆ. ಎಲ್ಲಿ
ಮೆದುಳು, ಬ್ರೈನ್ ಅನ್ನೋದಿದೆಯಲ್ಲ ಮೆದುಳು, ಅದು ಮಾಡ್ತಾ ಇರ್ತದೆ ಆ ಕೆಲಸ. ನೀವೇನೇ ಭಾವಿಸಿದ್ರೆ ಅನ್ಯತಾ ಏನಿಲ್ಲ. ಸೊ ಪೂರ್ತಿ ಭಾವಿಸಿದ್ರೆ ಅಂದ್ರೆ ಪೂರ್ತಿ ನಂಬಿಕೆಯಿಂದ ನೀವು ಯಾವುದೇ ನಂಬಿದ್ರು ಖಂಡಿತವಾಗಿ ಗುಣ ಆಗತ್ತೆ. ಅದಕ್ಕೆ ನಾವು ಈ ಧ್ಯಾನ ಎಲ್ಲ ಹೇಳ್ಕೊಡೋದು, ಮತ್ತೆ ಪ್ರಾಣಾಯಾಮವನ್ನು ಮತ್ತೆ ಇದೆಲ್ಲ ಪದ್ಧತಿಗಳು ಹೇಳೋದು. ಯಾಕಂದ್ರೆ ನಿಮ್ಗೆ ನಂಬಿಕೆ ಬರ್ಬೇಕು, ನಿಮ್ಮ ಮೇಲೆ ನಂಬಿಕೆ ಬರ್ಬೇಕು. ಮೊದಲನೇದಾಗಿ ಆರೋಗ್ಯ ಅನ್ನೋದು ಫಸ್ಟ್ ಮೊದಲನೇ ಸ್ಟಾರ್ಟ್ ಆಗೋದು ನಮ್ಮ ನಂಬಿಕೆಯಿಂದನೇ. ನನ್ಗೆ ಏನೋ ಒಂದು ಅನಾರೋಗ್ಯ ಉಂಟಾಗಿದೆಪ್ಪ, ಈ ಅನಾರೋಗ್ಯ ಬಂತು ಅನ್ಕೊಂಡ್ರೆ ಅನಾರೋಗ್ಯ ಹೆಚ್ಚಾಗತ್ತೆ ಬಿಟ್ಟು ಕಡಿಮೆ ಆಗಲ್ಲ. ಅದಕ್ಕೋಸ್ಕರನೇ ನಂಬಿಕೆ ಅನ್ನೋದು ತುಂಬಾ ಪ್ರಾಧಾನ್ಯವಾಗಿ ಕೆಲಸ ಮಾಡುತ್ತೆ. ಅದಕ್ಕೆ ಒಂದು ಪದ್ಧತಿ ಇದೆ, ಪ್ಲೆಸಿಬೋ ಎಫೆಕ್ಟ್ ಅಂತ ಕರಿತೀವಿ. ಅಂದ್ರೆ ಏನಾಗ್ತದೆ, ನಿಮ್ಗೆ ನೀರು ಕೊಟ್ಟು ಇದು ಒಂದು ಒಳ್ಳೆ ಪೇನ್ ಕಿಲ್ಲರ್ ಅಪ್ಪ, ಇದು ತಗೊಳ್ಳಿ ನಿಮ್ಗೆ ಪೇನ್ ಕಡಿಮೆ ಆಗ್ತದೆ ಆಗ್ಬಿಡ್ತದೆ. ಯಾವ ತರ ಆಗಿದೆ ಮತ್ತೆ, ಅಲ್ವಾ? ಅಂದ್ರೆ ಏನಿಲ್ಲ, ನಮ್ಮ ಬ್ರೈನ್ ಒಳಗಡೆ ನಂಬಿದ್ರೆ ಸಾಕು, ಅಲ್ಲಿಂದ ಅದೇ ಒಂದು ಕೆಮಿಕಲ್ ಪ್ರೊಡ್ಯೂಸ್ ಮಾಡಿ ಆ ಇರುವಂತ ಆ ಈ ಅನಾರೋಗ್ಯವನ್ನು ತೆಗೆದಾಕ್ತದೆ. ಅಷ್ಟು ಒಳ್ಳೆ ಆ ಪೇನ್ ಪೂರ್ತಿ ತೆಗೆದಾಗ್ತದೆ. ಅಷ್ಟು ಕೆಪಾಸಿಟಿ ನಮ್ಮ ಮೆದುಳಿಗಿದೆ. ಆದ್ರೆ ನಾವು ಅದು ಉಪಯೋಗಿಸಲ್ಲ, ಯಾಕಂದ್ರೆ ಆ ಜ್ಞಾನ ನಮ್ಮ ಹತ್ರ ಇಲ್ಲ. ಅದು ಅರ್ಥ ಮಾಡ್ಕೊಳ್ಳಿ. ಆಯ್ತು, ಈಗ ನೋಡಿ, ಜ್ವರ ಇನ್ ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ, ಈ ಜ್ವರ ಬರುವಾಗ ನೀವು ದೇಹಕ್ಕೆ ಸ್ವಲ್ಪ ವಿಶ್ರಾಂತಿ ಕೊಡಿ. ಜಾಸ್ತಿ ಆಹಾರನೂ ಅಷ್ಟೇ, ಲೈಟ್ ಆಗಿ ಆಹಾರ ಕೊಡ್ಬೇಕು. ಗಂಜಿ ತರ ಆಹಾರ ಕುಡಿಬೇಕಾಗತ್ತೆ. ಸ್ವಲ್ಪ ವಿಶ್ರಾಂತಿ ಕೊಡಿ, ಮತ್ತೆ ಆಹಾರನು ಗಂಜಿ ತರ ತಗೊಳ್ಳಿ. ಆಮೇಲೆ ಏನ್ ಮಾಡ್ಬೇಕು, ರೆಸ್ಟ್ ಅಲ್ಲಿ ವಿಶ್ರಾಂತಿಯಲ್ಲಿ ಇದ್ರಲ್ಲ. ಇನ್ನೊಂದು ಏನಂದ್ರೆ, ಖಂಡಿತವಾಗಿ ನೀರು ಕುಡಿಯೋದು ಸ್ವಲ್ಪ ಚೆನ್ನಾಗಿ ಕುದಿಸಿ, ಸ್ವಲ್ಪ ಅದು ತಣ್ಣದಾದ್ಮೇಲೆ ಆ ನೀರು ಮಾತ್ರ ಸೇವಿಸ್ತಾ ಹೋಗಿ. ಇನ್ನೊಂದು, ಈ ಜ್ವರ ಜಾಸ್ತಿ ಇರುವಾಗ ಒಂಥರ ಸ್ಪಾಂಜ್ ಬಾತಿಂಗ್ ಅಂತ ಹೇಳ್ತೀವಿ. ಸ್ಪಾಂಜ್ ತಗೊಂಡು, ಇಲ್ಲ ಒಳ್ಳೆ ಬಟ್ಟೆ, ನೀರು ಜಾಸ್ತಿ ತಣ್ಣದಾಗಿರಬಾರ್ದು, ಮೀಡಿಯಂ ಟೆಂಪರೇಚರ್ ಅಲ್ಲಿ, ಇಲ್ಲಾಂದ್ರೆ ಲುಕ್ವಾಮ್ ಅಂತ ಹೇಳ್ತೀವಲ್ಲ, ಉಗುರು ಬೆಚ್ಚ ನೀರು, ಸ್ವಲ್ಪ ಈ ಕ್ಲಾತ್ಗೋ ಇಲ್ಲಾಂದ್ರೆ ಸ್ಪಾಂಜ್ಗೋ ಹಾಕೊಂಡು ಚೆನ್ನಾಗಿ ಉಜ್ತಾ ಇರ್ಬೇಕು. ಅವಾಗ ಅಂದ್ರೆ ಒಂದು ಅವರ್ಗೆ ಒಂದ್ಸರಿ, ಹಾಫ್ ಅನ್ ಅವರ್ಗೆ ಒಂದ್ಸರಿ ಉಜ್ತಾ ಇದ್ರೆ ಈ ಟೆಂಪರೇಚರ್ ಕಂಟ್ರೋಲ್ ನಿಯಂತ್ರಣ ಆಗುತ್ತದೆ. ಟೆಂಪರೇಚರ್ ತುಂಬಾ ಜಾಸ್ತಿ ಆದ್ರೂ ಏನಾಗ್ತದೆ, ಸ್ವಲ್ಪ ಬೇರೆ ಆಗತ್ತೆ, ಬೇರೆ ಅವಯವಗಳಿಗೂ ಡ್ಯಾಮೇಜ್ ಆಗತ್ತೆ. ಅದು ಒಳ್ಳೇದಲ್ಲ. ಈಗಾಗಲೇ ಜ್ವರ ಅಂದ್ರೆ 104, 105 ಟೆಂಪರೇಚರ್ ಹತ್ರ ಬರ್ತಾ ಇರ್ತಲ್ವಾ, ಅದು ಒಳ್ಳೇದಲ್ಲ. ಅದು ಅವಾಗ ನೀವು ತಣ್ಣೀರಿಂದ ಸ್ವಲ್ಪ ಉಜ್ತಾ ಇದ್ರೆ ಅದು ಒಳ್ಳೇದಾಗತ್ತೆ. ಇಷ್ಟೆಲ್ಲ ನೀವು ಒಂದು ನೈಸರ್ಗಿಕ ಕ್ರಮ ಮಾಡ್ಕೊಳ್ಳಿ, ಅಲ್ವಾ? ಮತ್ತೆ ಮದ್ದುಗಳೇನಿದೆ, ಔಷಧಿಗಳೇನಿದೆ, ಅದು ನಾನು ಹೇಳ್ಕೊಡ್ತೀನಿ ಇಲ್ಲಿ. ಆದ್ರೆ ನೋಡಿ, ಈಗಾಗಲೇ ಅದೇ ಹೇಳ್ತಾ ಇದ್ದೀನಿ, ಹೋಮಿಯೋಪತಿ ಎಷ್ಟು ಒಳ್ಳೇದಂದ್ರೆ, ಇವಾಗಿ ಯಾರೇ ಒಂದು ವ್ಯಾಧಿ, ಈ ಜ್ವರ ಬಂದಿದೆ ಅಂತ ಯಾರಾದ್ರೂ ಒಂದು ಪೇಷಂಟ್ ಹೋದ್ರೆ ಹೋಮಿಯೋಪತಿ ವೈದ್ಯರ ಹತ್ರ, ಅವ್ರ ಎಲ್ಲಾ ಕ್ವಶನ್ಗಳಿಗೆ ಹೇಳ್ತಾರೆ. ಯಾವ ತರ ಇದೆ ನಿಮ್ಗೆ, ಹಸು ಆಗ್ತಾ ಇದೆಯಾ, ನೀರ್ ಕುಡಿಯೋಕೆ ಇಷ್ಟ ಇದೆಯಾ, ಇಲ್ಲ ಚಳಿ ಆಗ್ತಾ ಇದೆಯಾ, ಮತ್ತೆ ಮಲ್ಕೊಂಡ್ರೆ ಚೆನ್ನಾಗಿದ್ಯಾ, ಎದ್ಕೊಂಡ್ರೆ ಚೆನ್ನಾಗಿದ್ಯಾ, ಇಲ್ಲ ವಾಕಿಂಗ್ ಮಾಡ್ತಾ ಇದ್ರೆ ಫ್ರೆಶ್ ಏರ್ ಅಲ್ಲಿ ವಾಕಿಂಗ್ ಮಾಡ್ತಾ ಇದ್ರೆ ಚೆನ್ನಾಗಿದ್ಯಾ, ಇಷ್ಟೆಲ್ಲಾ ಕ್ವಶನ್ಗಳು ಎಲ್ಲ ಪೂರ್ತಿ ಸಮಗ್ರವಾಗಿ ತಗೊಂತಾರೆ. ಅವಾಗ ನಿಮ್ಗೆ ಗೊತ್ತಾಗತ್ತೆ ಈ ರೋಗಿ ಬಗ್ಗೆ ಪೂರ್ತಿ ಲಕ್ಷಣಗಳು ನಾವು ಅರ್ಥ ಮಾಡ್ಕೊಂಡು ಅವಾಗ ಮದ್ದು ಅನ್ನೋದು ನಾವು ಕೊಡ್ತೀವಿ. ಅದೇ ತರ ಸ್ವಲ್ಪ ನಮ್ಗೆ ಇಲ್ಲಿ ಸ್ವಲ್ಪ ಅಂಶಗಳು ನಾನು ಮೆನ್ಷನ್ ಮಾಡಿದ್ಮೇಲೆ ಇಲ್ಲಿ, ಯಾವ ರೋಗ ಲಕ್ಷಣಗಳಿಗೆ ಯಾವ ತರ ಮೆಡಿಸಿನ್, ಯಾವ ತರ ಹೋಮಿಯೋ ಮೆಡಿಸಿನ್ ಕೆಲಸ ಮಾಡ್ತದ ಅಂತ, ಅದನ್ನ ನೀವು ಹೋಗಿ ಮೆಡಿಸಿನ್ ಶಾಪ್ ಅಲ್ಲಿ ತಗೋರಿ, ಇಲ್ಲ ಮತ್ತೆ ನೀವು ಆಯುರ್ವೇದ ಹೋಮಿಯೋ ವೈದ್ಯರ ಹತ್ರ ಹೋದ್ರು ಈ ತರ ಕೇಳಿದ ಮೇಲೆ ನಿಮ್ಗೆ ಕೊಡ್ತಾರೆ. ಆದ್ರೆ ಮನೆಯಲ್ಲಿ ಇಂಥದ್ದು ಚಿಕ್ಕ ಮದ್ದುಗಳು, ಚಿಕ್ಕ ಸಾಮಾನ್ಯವಾಗಿ ಈ ಹೋಮಿಯೋ ಮೆಡಿಸಿನ್ ಮನೇಲಿ ಇಟ್ಕೊಂಡ್ರೆ ಎಷ್ಟೋ ನಾವೇ ಸ್ವಲ್ಪ ಟ್ರೀಟ್ಮೆಂಟ್ಗಳು ಮಾಡ್ಕೋಬಹುದು. ಇದೆಲ್ಲಾನು ಚಿಕ್ಕ ವ್ಯಾಧಿಗಳು, ಶಾರ್ಟ್ ಟರ್ಮ್ ಡಿಸೀಸಸ್ ಅಂತ ಹೇಳ್ತೀವಿ, ಅಂದ್ರೆ ಅಕ್ಯೂಟ್ ಡಿಸೀಸಸ್, ಅಲ್ವಾ? ಸೊ ಬರ್ತದೆ ಹೋಗ್ತದೆ, ಅದೇನು ಖಂಡಿತವಾಗಿ ಪೂರ್ತಿ ಪರ್ಮನೆಂಟ್ ಆಗಿ ಕ್ರಾನಿಕಲ್ ಡಿಸೀಸ್, ದೀರ್ಘಕಾಲ ವ್ಯಾಧಿಗಲ್ಲ. ಈ ದೀರ್ಘಕಾಲ ವ್ಯಾಧಿಗೆಲ್ಲ ಅಂದ್ರೆ ನಾವು ಡಾಕ್ಟರ್ ಹತ್ರ ಹೋಗಿ ನಾವು ಸಂಪರ್ಕ ಮಾಡ್ಕೊಂಡು ಅವ್ರ ಜೊತೆಗೆ ಸಂಪರ್ಕ ಮಾಡಿ ಅಲ್ಲಿ ನಾವು ಮದ್ದು ತಗೊಂತೀವಿ, ಒಂದು ಮೆಡಿಸಿನ್ ತಗೊಂಡು ಹೋಗ್ತೀವಿ, ಅದು ಒಳ್ಳೇದು. ಈ ಅಕ್ಯೂಟ್ ಡಿಸೀಸಸ್ಗೆ ಬರ್ತಾ ಹೋಗ್ತಾರಂತ ಈ ಡಿಸೀಸಸ್ಗೆ, ಈ ಜ್ವರ, ನೆಗಡಿ, ಕೆಮ್ಮು, ಇಂಥದ್ದೆಲ್ಲದಕ್ಕೂ ನಾವೇ ಮನೆಯಲ್ಲೇ ಪರಿಹಾರ ಮಾಡ್ಕೋಬಹುದು, ಮಕ್ಕಳಿಗಾದ್ರು ನಾವುಗಾದ್ರು. ಅದಕ್ಕೆ ನಾವು ಸ್ವಲ್ಪ ಪರಿಹಾರ ಕೊಟ್ಟಿದ್ದೀನಿ, ಇದೆಲ್ಲ ನಾವು ಗಮನಿಸ್ಕೊಳ್ಳಿ. ಸೊ ನೋಡಿ, ಮೊದಲನೇದು, ವಾತಾವರಣದಲ್ಲಿ ಬದಲಾವಣೆ, ಸ್ವಲ್ಪ ಜ್ವರ ಬಂದ್ರೆ, ಶೀತ ಜಾಸ್ತಿ ಆಗಿ ಇಂಥದೆಲ್ಲ ನಾವು ಅಂದ್ರೆ ಶೀತದಲ್ಲಿ ಅಂದ್ರೆ ಸ್ವಲ್ಪ ವೆಟ್ ಆಗಿರ್ತದಲ್ಲ, ಆವಾಗ ಅಂಥದ್ದೆಲ್ಲ ನಾವು ಅಂಥದ್ದು ಲೋನ್ ಆಗಿದ್ರೆ ಏನಾಗ್ತದೆ, ಅಕೋನೈಟ್ 30 ಅಥವಾ 200 ಅಂತ ನಾವು ಕೇಳಿದ್ರೆ ಕೊಡ್ತಾರೆ. ಇದು 2 ಗಂಟೆಗೆ ಒಂದು ಡೋಸ್ ಹಾಕೊಂಡ್ರೆ 4 ಮಾತ್ರೆಗಳಿರ್ತದೆ. ಅವ್ರು ಕೊಡ್ತಾರೆ, ಹೋಮಿಯೋಪತಿ ಒಂದು ಪಿಲ್ಸ್ ತರ ಕೊಡ್ತಾರಲ್ಲ, ಅದು 4 ಮಾತ್ರೆಗಳು 2 ಗಂಟೆಗೆ ಒಂದ್ಸರಿ ಆಗ್ತಾ ಇರ್ಬೇಕು. ಎಷ್ಟುವರೆಗೂ, ಅದು ಕಡಿಮೆ ಆಗೋವರೆಗೂ. ಅಂದ್ರೆ ಇದು ವೆದರ್ ಚೇಂಜಸ್ ಅಂದ್ರೆ ವೆದರ್ ಚೇಂಜಸ್ ಇಂದ ಬಂದಿರುವಂತ ಈ ಜ್ವರಕ್ಕೆ ಇದು ಚೆನ್ನಾಗಿ ಕೆಲಸ ಮಾಡ್ತದೆ. ಆಮೇಲೆ ನಿಮಗೆ ತಲೆನೋವು, ಬೆವರಿಕೆ, ಕೆಂಪಿಗಿನ ಮುಖ ಆಗಿದೆ, ಅವಾಗ ಏನ್ ಮಾಡ್ಬೇಕು, ಬೆಲಡೋನಾ 200 ತಗೊಳ್ಳಿ. ಅದು 3 ಗಂಟೆಗೆ ಒಂದು ಡೋಸು ಅಷ್ಟೇ. 4 ಮಾತ್ರೆಗಳು ಜ್ವರ ಕಮ್ಮಿ ಆಗೋವರೆಗೂ ನೀವು ಬಳಸ್ಕೊಂಡ್ರೆ ಅದು ಒಳ್ಳೇದಾಗತ್ತೆ. ಈ ತರ ಲಕ್ಷಣಗಳು ನೋಡ್ತಾ ಹೋಗಿ.
ಆ ಲಕ್ಷಣಗಳಿಗೂ ಒಂದೊಂದು ಲಕ್ಷಣಕ್ಕೆ ಒಂದು ಮೆಡಿಸಿನ್ ಕೊಡ್ತಾ ಇದೀವಿ, ಅರ್ಥ ಮಾಡ್ಕೊಳ್ಳಿ. ಅದೇ ಇದು ನೀವು ಅಲೋಪತಿಕ್ ಹೋದ್ರೆ ಈ ತರ ಕೊಡ್ತಾರ? ಏನ್ ಮಾಡ್ತಾರೆ, ಖಂಡಿತವಾಗಿ ಪ್ಯಾರಾಸಿಟಮಲ್ ಡೋಲೋ 650 ಆಯ್ತು ಅಷ್ಟೇ. ನಿಮ್ಗೆ ಯಾವ ಲಕ್ಷಣಗಳಿದೆ ಅವ್ರಿಗೆ ಬೇಕೇ ಆಗಿಲ್ಲ ಅಲ್ವಾ, ಅದು ಒಳ್ಳೇದಲ್ಲ. ಅದಕ್ಕೆ ಹೋಮಿಯೋಪತಿ ಇಸ್ ದ ಎಕ್ಸಲೆಂಟ್ ಮೆಡಿಸಿನ್ ಅಂತ ನಾನು ಅದಕ್ಕೆ ಹೇಳ್ತೀನಿ. ಹೋಮಿಯೋಪತಿ, ಆಯುರ್ವೇದ ಎಲ್ಲದನ್ನು, ಹೋಮಿಯೋಪತಿ ಇರ್ಬೋದು, ಆಯುರ್ವೇದ ಇರ್ಬೋದು, ನ್ಯಾಚುರೋಪತಿ, ನಮ್ಮ ಆಹಾರವೇ ಔಷಧ. ಯಾವ್ದಕ್ಕೆ? ನ್ಯಾಚುರೋಪತಿಯಲ್ಲಿ ಆಹಾರವೇ ಔಷಧ ಆಗಿರ್ತದೆ. ಆ ತರ ನಿಮ್ಗೆ ಹೇಳ್ಕೊಡ್ತಾರೆ. ನೋಡಿ, ಅಧಿಕ ಜ್ವರ ಬಂತು, ಮೂರನೇದು ಅಧಿಕ ಜ್ವರ ಬಂತು, ಬಯಾರಿಕ ಅಂದ್ರೆ ನಿಮಗೆ ಇದು ನೀರು ಕುಡಿಬೇಕಂತ ಅನಿಸ್ತಾ ಇಲ್ಲ. ಸೊ ಬದಲಾಗ್ತಾರೆ, ಅಂದ್ರೆ ಸ್ವಲ್ಪ ಮನಸ್ಥಿತಿ ಬದಲಾಗ್ತಾ ಇದೆ, ಮೂಡುಗಳು ತುಂಬಾ ಚೇಂಜ್ ಆಗ್ತಾ ಇದೆ ಅಲ್ವಾ. ಸೊ ತರದ ಗಾಳಿಯಲ್ಲಿ ಉತ್ತಮ ಅಂತ ಅನಿಸ್ತದೆ, ತನ್ನ ಗಾಳಿಯಲ್ಲಿ ನಮ್ಗೆ ಚೆನ್ನಾಗಿ ಅನಿಸ್ತಾ ಇದೆ, ನನಗೂ ಯಾಕೋ ಅದು ಅಲ್ಲಿಗೆ ಹೋಗ್ಬೇಕಂತ ಅನಿಸ್ತಾ ಇದೆ, ತನ್ನ ಗಾಳಿ ಬೇಕಂತ ಅನಿಸ್ತಾ ಇದೆ. ಇಂತ ಇರುವಾಗ ಏನ್ ಮಾಡ್ತೀರಿ ಅಂದ್ರೆ, ನೋಡಿ, ಪಲ್ಸಿಟ್ ಇಲ್ಲ 30 ಇಲ್ಲ 200 ಅಂತ ಕೇಳಿ, ಅದು ಕೊಡ್ತಾರೆ. 3 ಗಂಟೆ ಒಂದು ಡೋಸ್ ತಗೊಳ್ಳಿ, 4 ಮಾತ್ರೆಗಳು ಜ್ವರ ಅನ್ನೋದು ಕಡಿಮೆ ಆಗೋವರೆಗೂ ತಗೋಬಹುದು ನೀವು ಅಲ್ವಾ. ಕಡಿಮೆ ಆದ ತಕ್ಷಣ ನಿಲ್ಲಿಸ್ಬೇಕಾಗತ್ತೆ ಸ್ನೇಹಿತರೆ. ಇದು 3ನೇದು. ನೋಡಿ, ಸೊ ನಾಲ್ಕನೇದು ಏನ್ ಮಾಡೋಣ ಅಂದ್ರೆ, 4ನೇದು ಇನ್ನೊಂದು ಮದ್ದಿದೆ, ಅದನ್ನ ನಾವು ತಿಳ್ಕೊಳಕ್ಕೆ ಪ್ರಯತ್ನ ಮಾಡೋಣ. ಮತ್ತೆ ಸೂರ್ಯನ ಪಡಕ ಅಂದ್ರೆ ಈ ಸನ್ ಸ್ಟ್ರೋಕ್ ಅಂತ ಬರುತ್ತಲ್ಲ, ಸನ್ ಸ್ಟ್ರೋಕ್ ಇಂದ ಹೆಚ್ಚು ನಮಗೆ ಹೀಟ್ ಆಗ್ತದೆ ಬಾಡಿ, ಅವಾಗನು ಜ್ವರ ಬರ್ತದೆ. ಅವಾಗ ಗ್ಲೋನೋಯಿನ್ 6 ಅಥವಾ 30 4 ಗಂಟೆಗೆ ಒಂದು ಡೋಸ್ ಹಾಕೋಬೇಕು, 4 ಮಾತ್ರೆಗಳು. ಅದು ತಗೊಂಡ್ರೆ ಈ ಸೂರ್ಯನ ಹೊಡೆತದಿಂದ, ಸೂರ್ಯನ ಹೊಡೆತ ಸನ್ ಸ್ಟ್ರೋಕ್ ಆಗಿರುವಂತ ಹೆಚ್ಚು ಟೆಂಪರೇಚರ್, ಬಾಡಿ ಉಷ್ಣತೆ ಜಾಸ್ತಿ ಆದ್ರೆ ಅದು ಕಡಿಮೆ ಮಾಡ್ತಾ ಹೋಗ್ತದೆ ಸ್ನೇಹಿತರೆ. ಅದು ಈ ತರ ಇದೊಂದು ಮದ್ದು. ಆಮೇಲೆ ತಲೆನೋವಿಂದಿಗೆ ತಲೆನೋವು ಜೊತೆಗೆ ಜ್ವರ ಇರ್ತದೆ. ಅಂದ್ರೆ ಜ್ವರ ಒಂದೇ ಅಲ್ಲ, ತಲೆನೋವು ಜಾಸ್ತಿ ಇರುತ್ತೆ, ಮತ್ತೆ ದೇಹ ಪೂರ್ತಿ ನೋವು ಇರ್ತದೆ, ಮಲಬದ್ಧಕ ಬಂದಿರ್ತದೆ, ಬಾಯಿಯಲ್ಲಿ ಒಂಥರ ಕಹಿ ರುಚಿ, ಅಂದ್ರೆ ಒಂಥರ ಬಿಟ್ಟರ್ನೆಸ್ ಫಾರ್ಮ್ ಆಗಿರ್ತದೆ. ಬೆಳಗ್ಗೆ ಕೆಟ್ಟದಾಗಿ ಬೆಳಗಿನ ಉಪಹಾರದ ನಂತರ ಏನಾಗ್ತದೆ, ಸೊ ವಾಕರಿಕ ಮತ್ತು ವಾಂತಿ, ಒಂಥರ ನಾಶಿಯ ಫೀಲಿಂಗ್ ಅಂತದಲ್ಲ, ನಾಶಿಯ ಫೀಲಿಂಗ್, ವಾಂತಿ ಬರೋದು. ಸೊ ವಾಕರಿಕ ಅಂದ್ರೆ ಅದೇ ನಾಶಿಯ. ಸೊ ಮತ್ತೆ ವಾಂತಿ ಬರೋದು, ಕೈಯಲ್ಲಿ ಉರಿ ಆಗ್ತಾ ಇರೋದು ಅಲ್ವಾ, ಚಳಿಯೊಂದಿಗೆ ಜ್ವರ, ರಾತ್ರಿಯಲ್ಲಿ ಕೆಟ್ಟದಾಗಿರ್ತದೆ, ರಾತ್ರಿಯಲ್ಲಿ ಇನ್ನೂ ಜಾಸ್ತಿ ಆಗ್ತದೆ ಈ ಜ್ವರ ಅನ್ನೋದು. ಇಂತ ಇರುವಾಗ ಏನಾಗ್ತದೆ, ಅಮೂರ ರೋಹಿತಿಕ 30 ಅಂತ ನಾವು ಯೂಸ್ ಮಾಡ್ಬೇಕು. 4 ಗಂಟೆಗೆ ಒಂದು ಡೋಸ್ ಹಾಕೊಂಡ್ರೆ ಅದು ಒಳ್ಳೇದಾಗತ್ತೆ ಅಲ್ವಾ. ಯಾವುದೇ ಈ ಹೋಮಿಯೋ ಮೆಡಿಸಿನ್ ತಗೊಳ್ಳಿ ಸ್ನೇಹಿತರೆ, ಯಾವುದೇ ನಿಮ್ಗೆ ಕೆಟ್ಟದಾಗಲ್ಲ, ಅಡ್ಡ ಪರಿಣಾಮ ಯಾವುದಿಲ್ಲ. ಸ್ವಲ್ಪ ಅಪಿತಪ್ಪಿ ನೀವು ಏನಾದ್ರು ಬೇರೆ ಮಾತ್ರ ತಗೊಂಡಿದ್ರು ಏನು ಅಷ್ಟು ತೊಂದರೆ ಅಂತೂ ಯಾವುದು ಕೊಡಲ್ಲ ನಿಮ್ಗೆ, ಅದು ಅರ್ಥ ಮಾಡ್ಕೊಳ್ಳಿ. ಅದು ಪ್ರಧಾನವಾಗಿ ಅದಕ್ಕೆ ನಾವು ಇಷ್ಟೆಲ್ಲ ನಾವು ಹೇಳ್ಕೊಡೋದು, ಇಲ್ಲಾಂದ್ರೆ ಸಾಧ್ಯವಾಗಲ್ಲ ಅಲ್ವಾ. ಸೊ ಅಮೂರ ರೋಹಿತಿಕ 30. ಓಕೆ. ಆಮೇಲೆ ನೋಡಿ, 6ನೇದು ಈ ಲಕ್ಷಣಗಳು ಗಮನಿಸಿ. ಆ ಲಕ್ಷಣಗಳು ಯಾವ ತರ ಇರ್ತದೋ ಅಂತ ಮದ್ದು ನೀವು ತಗೊಳಕ್ ಪ್ರಯತ್ನ ಮಾಡಿ. ಅದೇ ಬಿಟ್ಟು ಯಾವ್ದಂದ್ರೆ ಅದು ಆ ಮದ್ದು ತಗೊಳೋದಲ್ಲ. ಓಕೆ. ಸೊ ನೋಡಿ, ಗಾಯದ ನಂತರ ಜ್ವರ ಬರ್ತದೆ ಸ್ನೇಹಿತರೆ, ದೇಹಾದ್ಯಂತ ಈ ನೋವಿರುತ್ತೆ ಅಲ್ವಾ. ಈ ಮೂಗುಟುಗಳಾದ ಭಾವನ ಒಂಥರ ಹೆಂಗಂದ್ರೆ ನೋವು ಅನ್ನೋದು ಅನುಭವಿಸ್ತಾ ಇರ್ತೀವಿ ಪೂರ್ತಿ ದೇಹ ಎಲ್ಲ. ಅಂದ್ರೆ ಈ ಗಾಯ, ಯಾವುದೇ ಒಂದು ಗಾಯ ಆಗಿದೆ ಅಂತ ಇಟ್ಕೊಳ್ಳಿ, ದೇಹಕ್ಕೆ ಒಂದು ಗಾಯ, ಎಲ್ಲೋ ಒಂದು ಕಡೆ ಗಾಯ ಆಗಿದ ತಕ್ಷಣ ಏನಾಗ್ತದೆ, ಜ್ವರ ಜಾಸ್ತಿ ಆಗ್ತಾ ಹೋಗ್ತದೆ. ಅವಾಗ ಇಂಥ ತಗೋಬೇಕಾಗತ್ತೆ. ಏನದು? ಆರ್ನಿಕ 30 ಆರ್ 200, 30 ಇಲ್ಲ 200. ಸೊ ಇದು ಡೋಸೇಜ್. ಅದು ಅಲ್ಲಿ ಹೋಗಿ ನೀವು ಹೋಮಿಯೋ ಮೆಡಿಕಲ್ ಶಾಪ್ ಹೋಗಿ ಕೇಳಿದ್ರೆ, ಈ ಹೆಸರು ಕೇಳಿದ್ರೆ ಕೊಡ್ತಾರ ಅವ್ರು. ಪ್ರತಿ 30 ನಿಮಿಷಕ್ಕೂ ಒಂದು ಡೋಸ್ ಹಾಕೊಳ್ಳಿ, 4 ಮಾತ್ರೆಗಳು ಬಳಸ್ಕೊಳ್ಳಿ, 30 ನಿಮಿಷಕ್ಕೆ ಒಂದು ಡೋಸ್. ಎಲ್ಲಿವರೆಗೂ ಅಂದ್ರೆ ಆ ಜ್ವರ ಕಡಿಮೆ ಆಗುವವರೆಗೂ. ಆಮೇಲೆ ಕೊನೆಯದಾಗಿ ಸ್ನೇಹಿತರೆ, ಬೆಳಗ್ಗೆ 8ರಿಂದ 10ವರೆಗೂ, ಮತ್ತೆ ಮಧ್ಯಾಹ್ನ 2ರಿಂದ 4ವರೆಗೂ ಚಳಿ ಒಂದಿಗೆ ಜ್ವರ ಬರ್ತಾ ಇರ್ತದೆ ಅಲ್ವಾ. ಚಳಿ ಒಂದಿಗೆ ಜ್ವರ ಬರ್ತಾ ಇರ್ತದೆ. ಈ ಜ್ವರ ಒಂಥರ ದೌರ್ಬಲ್ಯ ಇರ್ತದೆ. ಸೊ ಆಮೇಲೆ ಈ ತರ ಬಿಳಿ ಲೇಪಿತ ನಾಲಿಗೆ, ಒಂಥರ ನಾಲಿಗೆ ಒಂಥರ ಇದಾಗತ್ತೆ. ಆಮೇಲೆ ಒತ್ತಡದಿಂದ ತಲೆನೋವು, ಯಾವುದೇ ಈ ಪ್ರೆಷರ್ ಇಂದ ತಲೆನೋವು ಬರ್ತಾ ಇರ್ತದೆ. ತಣ್ಣೀರಿಗೆ ಬಾಯಾರಿಕೆ, ಸೊ ಜಾಸ್ತಿ ತಣ್ಣೀರು ಕುಡಿಬೇಕಂತ ಒಂಥರ ಥರ್ಸ್ಟಿ ಆಗ್ತಾ ಇರ್ತದೆ. ಸೊ ಇದೆಲ್ಲ ಇರುವಾಗ ಏನ್ ಮಾಡ್ತೀವಿ ನಾವು, ಕ್ಯಾಶಲ್ಪೇನಿಯಾ ಬೋನ್ ಅಂತ 30 ತಗೊಂತೀವಿ, 4 ಗಂಟೆಗೆ ಒಂದು ಡೋಸು, 4 ಮಾತ್ರೆಗಳು ಬಳಸ್ತೀವಿ ಸ್ನೇಹಿತರೆ. ಸೊ ಇಷ್ಟೆಲ್ಲ ಈ ತರ ಲಕ್ಷಣಗಳ ಮೇಲೆ ಆಧಾರ ಆಗಿ ಈ ಮಾತ್ರೆಗಳು ಈ ಮದ್ದುಗಳು ನಾವು ಸೇವನೆ ಮಾಡಿದ್ರೆ ಖಂಡಿತವಾಗಿ ನಿಮ್ಮ ಜ್ವರ ಅನ್ನೋದು ನೀವು ಆಚೆ ಕಡೆ ಬರ್ತೀವಿ ಸ್ನೇಹಿತರೆ. ಸೊ ಇಷ್ಟೆಲ್ಲ ಹೇಳ್ತಾ ಮನೆ ಮದ್ದು ನಾವು ಈಗ ನಿಲ್ಲಿಸ್ತಾ ಇದ್ದೀವಿ ಸ್ನೇಹಿತರೆ. ಸೊ ತಮ್ಮ ಎಲ್ಲರಿಗೂ ಇಷ್ಟುವರೆಗೆ ಕೇಳಿಸ್ಕೊಂಡಿದ್ದು ಧನ್ಯವಾದಗಳು.